ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳಿದೆ, ಅವೆಲ್ಲವನ್ನು ನಿಮಗೆ ಹಂಚ್ಕೊಳ್ಬೇಕಿತ್ತು. ಈಗಾಗಲೇ ನಿಮಗೆಲ್ಲ ಮಾಹಿತಿ ಇರೋ ಹಾಗೆ ಅಂತಿಮ CNR ಪ್ರಕಟ ಆಗಿರುವಂಥದ್ದು, ಅದರ ಬೆನ್ನಲ್ಲೇ ಅಂತಿಮ ಅಧಿಕೃತ ಅಧಿಸೂಚನೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಬಿಡುಗಡೆ ಆಗಿದೆ. ಈಗ ತುಂಬ ಜನ ಏನಂತಂದರೆ, ಸರ್ ಅಂತಿಮ CNR ಏನು ಬಿಡುಗಡೆ ಮಾಡಿದ್ರು ಅಲ್ಲಿಯೂ ಕೂಡ ಈ ವಯೋಮಿತಿಯ ಸಡಿಲಿಕೆಗೆ ಸಂಬಂಧಪಟ್ಟ ಹಾಗೆ ಏನೂ ಬದಲಾವಣೆಯನ್ನು ಮಾಡಲಾಗಿಲ್ಲ. ಈವನ್ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ರು ಕೂಡ ಅಟ್ ದ ಸೇಮ್ ಟೈಮ್ ಅದಾದ ನಂತರದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಶಿಕ್ಷಕರ ನೇಮಕಾತಿಯ ಅಧಿಕೃತ ಅಧಿಸೂಚನೆಯಲ್ಲೂ ವಯೋಮಿತಿ ಸಡಿಲಿಕೆಯ ಬಗ್ಗೆ ಯಾವುದೇ ರೀತಿಯ ನಿರ್ಧಾರಗಳನ್ನು ಮಾಡಿಲ್ಲ, ಅಲ್ಲಿ ರಿಲ್ಯಾಕ್ಸೇಷನ್ ಮಾಡಿಲ್ಲ ಅಂತ ತುಂಬ ಜನ ಈಗ ದ ಮೋಸ್ಟ್ ಡಿಮಾಂಡೆಡ್ ಕ್ವಶನ್ ಇದೆ. ಈಗಾಗಲೇ ಸರ್ಕಾರ ಮತ್ತು ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಏನಾಗ್ತಿದೆ, ನಿಮಗೆ ಒತ್ತಾಯ ಮತ್ತು ಒತ್ತಡಗಳು ಹೋಗ್ತಾ ಇದೆ. ನಾನು ಕೂಡ ಕೆಲವೊಂದು ನೋಡ್ತಾ ಇದ್ದೀನಿ ಈಗ ಎಲ್ಲೆಲ್ಲಿ ಏನೆಲ್ಲಿ ಯಾವ್ಯಾವ ಸಂಘಟನೆಗಳು ಸಂಸ್ಥೆಗಳೆಲ್ಲ ಹೋಗ್ಬಿಟ್ಟು ಮನವಿ ಕೊಡೋದಾಗಿರ್ಬೋದು ಅಥವಾ ಮತ್ತೊಂದು ಏನಾದರೂ ರಿಕ್ವೆಷನ್ ಮಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ಈಗ ನಡೀತಾ ಇದೆ. ಈಗ ಅಂದರೆ ಯಾವಾಗ ಅದು ಅಫಿಷಿಯಲ್ ನೋಟಿಫಿಕೇಶನ್ ಬಿಡುಗಡೆ ಆಯಿತು ಅಲ್ಲಿಂದ, ಅಂದರೆ ತುಂಬ ಜನ ಹೇಳ್ತಾರೆ ಒನ್ಸ್ CNR ರೂಲ್ ಆ್ಯಂಡ್ ಅಫಿಷಿಯಲ್ ನೋಟಿಫಿಕೇಶನ್ ಬಿಡುಗಡೆ ಆಯಿತು ಅಂತಂದರೆ ನಥಿಂಗ್ ವಿಲ್ ಚೇಂಜ್ ಅಂತ. ಆ ಥರ ಏನೂ ಇಲ್ಲ. ಇಲ್ಲಿ ಒತ್ತಾಯ ಮತ್ತು ಒತ್ತಡಗಳು ನಾನು ಆವಾಗಲೇ ಹೇಳಿದಾಗೆ ಜಾಸ್ತಿ ಆಯಿತು ಅಂತಂದರೆ ಏನು ಸಿಂಪಲ್ ಅಷ್ಟೇ. ಈಗ ಏನು ಬಿಡುಗಡೆ ಆಗಿದೆ ಅಫಿಷಿಯಲ್ ನೋಟಿಫಿಕೇಷನ್ನು, ಅದನ್ನು ರಿವೈಸ್ಡ್ ಮಾಡಿಬಿಟ್ರೆ ಮುಗಿದೋಯ್ತು. ಪರಿಷ್ಕರಣೆ ಅಂತ ಅಂದ್ಬಿಟ್ಟು ಏಜ್ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪಾಯಿಂಟ್ಸನ್ನು ಆ್ಯಡ್ ಅಪ್ ಮಾಡಿ ಮತ್ತೊಂದಷ್ಟು ಈ ಸಂಬಂಧಪಟ್ಟಂಥ ವರ್ಗವಾರು ಅಭ್ಯರ್ಥಿಗಳಿಗೆ ವಯೋಮಿತಿಯನ್ನು ಸಡಿಲಿಕೆ ಮಾಡಿ ಆ ಏಜನ್ನು ಇನ್ಕ್ರೀಸ್ ಮಾಡ್ತು ಅಂತಂದರೆ ಮುಗಿದು ಕಥೆ ಅದು ಅಷ್ಟೇ, ಅದು ಇನ್ನೇನಿಲ್ಲ. ಅದನ್ನು ಬಿಡ್ಬಿಟ್ಟು ಇದೇ ಫೈನಲ್ಲು ಹಾಗೆ ಹೇಗೆ ಅಂತ ಹೇಳಲಿಕ್ಕಾಗಲ್ಲ. ಎಷ್ಟೋ ಇಲಾಖೆ ಪರೀಕ್ಷೆಗಳಲ್ಲಿ ಆಲ್ಮೋಸ್ಟು 1 ವರ್ಷದ ಅವಧಿಗೆ ಮಾತ್ರ ಸೀಮಿತವಾಗಿ ಈಗಾಗಲೇ ಆ ವಯೋಮಿತಿಯನ್ನು ಸಡಿಲಿಕೆ ಮಾಡಿದ್ದಾರೆ ಕೆಲವು ಇಲಾಖೆ ಪರೀಕ್ಷೆಗಳಿಗೆ. ಯಾಕೆಂದರೆ ತುಂಬ ಜನ ಪಾಪ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ, ಎಲ್ಲ ಕಾಲಕ್ಕೂ ಅವ್ರೇನು ಕೇಳ್ತಾ ಇಲ್ಲ, ಬಯಸ್ತಾ ಇಲ್ಲ. ಅಟ್ಲೀಸ್ಟು ಶಿಕ್ಷಕರ ನೇಮಕಾತಿ ಇದು ಮುಂಚೆನೇ ಮಾಡಬೇಕಿತ್ತು. ತುಂಬ ಲೇಟಾಗಿ ಸಾಕಷ್ಟು ಹೋರಾಟಗಳು, ಪ್ರತಿಭಟನೆಗಳು, ಮನವಿ ಪತ್ರಗಳು, ಇಲಾಖೆಗಳ ಭೇಟಿ ಆಗಿರ್ಬೋದು, ಅಭ್ಯರ್ಥಿಗಳ ತಂಡ ಆಗಿರ್ಬೋದು, ಇವರೆಲ್ಲರ ನಿಸ್ವಾರ್ಥ ನಿರಂತರ ಹೋರಾಟದಿಂದಾಗಿ ಹೆಂಗೋ ಏನೋ ಅಟ್ಲೀಸ್ಟ್ ನೋಟಿಫಿಕೇಷನ್ ಮಾಡಿದ್ದೀರಾ, CNR ಆಗಿದೆ. ಈಗ ನಾವು ಕೇಳ್ತಾ ಇರುವಂಥದ್ದು ನಿಮ್ಮನ್ನು ಕೇವಲ 1 ವರ್ಷದ ಅವಧಿಗೆ ಸೀಮಿತವಾಗಿ ವಯೋಮಿತಿ ಸಡಿಲಿಕೆಯನ್ನು ಮಾಡಿದ್ರೆ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದು ಇನ್ನೇನು ನಮಗೆ ಏಜು ಮುಗಿತಕ್ಕಂಥ ಒಂದು ಆಸುಪಾಸಲ್ಲಿ ನಾವೇನಿದ್ದೀವಿ ಅದರ ಹತ್ರ ಏನಿದ್ದೀವಿ ನಾವು, ನಮಗೆ ಒಂದು ಅವಕಾಶವನ್ನು ಕೊಡಲಾಗುತ್ತೆ, ನೀವು ಕೊಟ್ಟಂಗಾಗುತ್ತೆ ಅರ್ಜಿನ ಸಲ್ಲಿಸಲಿಕ್ಕೆ ಅಂತ ಈಗ ಸಾಕಷ್ಟು ಒತ್ತಾಯಗಳು ಹೋಗ್ತಾ ಇದೆ. ಹಾಗಾಗಿ ಇದು ಏನಾಗುತ್ತೆ ಅಂದ್ಬಿಟ್ಟು ಕಾದು ನೋಡಬೇಕಾಗುತ್ತೆ ಅಷ್ಟೇ ಈಗ. ಯಾಕೆಂದರೆ ಅದು ಮೊನ್ನೆಯಿಂದನೂ ಅಪ್ಡೇಟ್ಸ್ ಎಲ್ಲ ಹೋಗ್ತಾ ಇದೆ ಅವರಿಗೆಲ್ಲ. ಇನ್ನೂ ಟೈಮ್ ಇದೆ, ನಿಮಗೆ ಅಪ್ಲಿಕೇಶನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಆಮೇಲೆ ಅಪ್ಲಿಕೇಶನ್ ಎಂಡ್ ಡೇಟ್ಗೂ ಒಂದಷ್ಟು ಟೈಮ್ ಇದೆ ಈಗ. ಬಟ್ ಎಕ್ಸಾಮಿನೇಷನ್ ಡೇಟ್ಸ್ ಅಂತೂ ತುಂಬ ದಿನ ಕೊಟ್ಟಿಲ್ಲ ಈ ವರ್ಷ, ನಿಮಗೆ ಗೊತ್ತೇ ಇದೆ. ಅದರಲ್ಲೂ PSTR ಅಭ್ಯರ್ಥಿಗಳಿಗಂತೂ ಅವ್ರಿಗೆ ಡ್ಯೂರೇಷನೇ ತುಂಬ ಕಡಿಮೆ ಇದೆ ಕಂಪೇರ್ ಟು GPT ಆ್ಯಂಡ್ HSTR. ಮೊದಲು ಅವ್ರದ್ದೇ ಕಂಪ್ಲೀಟ್ ಆಗಿಬಿಡುತ್ತೆ, ತುಂಬ ಕಡಿಮೆ ಅವಧಿ ಇರುವಂಥದ್ದು. ಹಾಗಾಗಿ ಎಷ್ಟು ಅವರು ಚುರುಕಾಗಿ ಸ್ಟಡೀಸನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಆ ರೀತಿಯಾಗಿ ಅವರು ಸ್ಟಡೀಸನ್ನು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಅಭ್ಯಾಸವನ್ನು ಮಾಡಿ, ಕಾದು ನೋಡೋಣ. ಆಶಾವಾದಿಗಳಾಗಿರಿ. ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಚೇಂಜಸ್ ಆಗ್ಬೋದು ಅಂತಕ್ಕಂಥದ್ದು ತುಂಬ ಜನರ ಹೋಪ್ ಇದೆ ಈಗ. ಅದೇ ರೀತಿ ಆಗಿಬಿಟ್ರೆ ಎಲ್ಲೋ ಒಂದು ಕಡೆ ಫೈನಲಿ ಇದಕ್ಕೂ ಸರ್ಕಾರಗಳು ಅಥವಾ ಇಲಾಖೆಗಳು ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಂಗೆ ಆಗುತ್ತೆ ಅಪ್ಲಿಕೇಶನನ್ನು ಹಾಕಲಿಕ್ಕೆ. ನೋಡೋಣ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೊನ್ನೆ ಒಂದು ಸಂಘಟನೆ ಹೋಗಿ ಈಗಾಗಲೇ ಮನವಿ ಪತ್ರವನ್ನು ಕೊಟ್ಬಿಟ್ಟು ಬಂದಿದೆ, ದಯಮಾಡಿ ಮೊದಲು ರಿಲ್ಯಾಕ್ಸೇಷನ್ ಮಾಡಿ. ಆಮೇಲೆ ಕೆಲವೊಂದಷ್ಟು ಜನ ಅಭ್ಯರ್ಥಿಗಳಿಗೆ ಕೆಲವು ಭಾಷೆಗಳಲ್ಲಿ ಅವಕಾಶವನ್ನು ಕೊಡಲಾಗಿಲ್ಲ ಅಪ್ಲಿಕೇಶನ್ ಹಾಕಲಿಕ್ಕೆ, ಅಂದರೆ ಅವಕಾಶನೇ ಪ್ರೊವೈಡ್ ಮಾಡಿಲ್ಲ ಅಂತ ಒಂದಷ್ಟು ಅದನ್ನು ಕೂಡ ಕೇಳಿದರಲ್ಲಿ. ನೋಡಬೇಕು ಏನಾದರೂ ಚೇಂಜಸ್ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು. ಯಾಕೆಂದರೆ ಎಷ್ಟೋ ಸಲ ಏನಾಗ್ಬಿಡುತ್ತೆ, ಇದನ್ನೇ ನಾವು ಫೈನಲ್ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಸರ್ಕಾರಗಳ ಮನಸ್ಸು ಮಾಡಿದ್ದೇ ಆದರೆ ಆ ಕಾಪಿನ ಹೇಗೆ ಬೇಕಾದರೂ ಯಾವ ರೀತಿ ಬೇಕಾದರೂ ಪರಿಷ್ಕರಣೆ ಮಾಡಿ ಅಭ್ಯರ್ಥಿಗಳಿಗೆ ಪೂರಕವಾಗಿ ಒಂದು ಒಳ್ಳೆಯ ಅವಕಾಶಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇಮಿಡಿಯೇಟ್ ಅವ್ರು ಆ್ಯಕ್ಷನ್ ಮಾಡ್ಬೋದು. ಯಾಕೆಂದರೆ ಅದು ಡಿಪೆಂಡ್ ಅಪಾನ್ ಗೌರ್ನಮೆಂಟ್ ಅದು. ಆ ಒಂದು ನಿಟ್ಟಿನಲ್ಲಿ ಇದನ್ನೇ ಅಂತಿಮ ಅಂತ ಭಾವಿಸ್ಕೊಂಡು ಅದನ್ನು ಹೇಳಲಿಕ್ಕಾಗಲ್ಲ. ನೋಡೋಣ, ಎಲ್ರಿಗೂ ಒಳ್ಳೆಯದಾದರೆ ಅದು ಸ್ವಾಗತ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಎಲ್ಲರೂ ಖುಷಿ ಪಡಬೇಕಾಗಿರ್ತಕ್ಕಂಥ ವಿಚಾರ ಅದು. ಇದು ವಿತಿನ್ ಫ್ಯೂ ಡೇಸಲ್ಲಿ ಅಪ್ಲಿಕೇಶನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ದಯಮಾಡಿ ಟೈಮನ್ನು ಯಾರು ಕೂಡ ವೇಸ್ಟ್ ಮಾಡಲಿಕ್ಕೆ ಹೋಗ್ಬೇಡಿ. ದ ಟೈಮ್ ಈಸ್ ಪ್ರೆಸಿಯಸ್ ಅಂತಾರೆ, ಟೈಮ್ ಈಸ್ ಮನಿ ಅಂತಾರೆ. ಅದರ ವ್ಯಾಲ್ಯೂ ನಿಮಗೆ ಗೊತ್ತಿರಲಿ. ನಿಮ್ಮ ಸ್ಟಡೀಸನ್ನು ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಧನ್ಯವಾದ.